ಎಲ್ಲರಿಗೂ ನಮಸ್ಕಾರ. ಇಂದಿರಾ ತನೆಯ ಅವರ ಮಂತ್ರಶಕ್ತಿ ಕಥೆಯನ್ನು ಮತ್ತೆ ಮುಂದುವರಿಸೋಣ. ಜಾಜಿಹಳ್ಳಿನಲ್ಲಿ ಇದ್ದಂತಹ ಹನುಮಂತರಾಯನ ದೇವಸ್ಥಾನಕ್ಕೆ ಪೂಜೆ ಮಾಡಲಿಕ್ಕೆ ಅಂದ್ಬಿಟ್ಟು ಇಬ್ಬರು ಅಣ್ಣ ತಮ್ಮಂದಿರ ಮಧ್ಯೆ ಜಗಳ ಪ್ರಾರಂಭ ಆಗಿರತ್ತೆ. ಅದರಲ್ಲಿ ಕಿರಿಯವನು ರಂಗರಾಜ ಭಟ್ಟ ಅಂತ, ಅವನ ಹೆಂಡತಿ ಮಂಗಯ್ಯಮ್ಮಾಳ್ ಅಂದ್ಬಿಟ್ಟು, ಆಕೆ ತಮಿಳರ ಹೆಣ್ಣುಮಗಳು. ಏನಾದರೂ ಮಾಡಿಬಿಟ್ಟು ಆ ದೇವಸ್ಥಾನವನ್ನು ತನ್ನ ವಶವನ್ನಾಗಿ ಮಾಡಿಕೊಂಡ್ರೆ ಸಾಕಷ್ಟು ಭೂಮಿ ಕಾಣಿ ಸಿಕ್ಕತ್ತೆ ಅನ್ನೋ ಒಂದು ದುರಾಸೆಯಿಂದ ಆ ರಂಗರಾಜ ಅಮ್ಮಾಳು ಹೆಂಡತಿಯನ್ನು ಇವನ ವಶಕ್ಕೆ ಕೊಡಲಿಕ್ಕೆ ಸಿದ್ಧವಾಗ್ತಾನೆ. ಆದರೆ ನಾರಾಯಣ ಶಾಸ್ತ್ರಿಗೆ ತಕ್ಷಣಕ್ಕೆ ಏನೋ ಹೊಳೆಯುತ್ತೆ. ಆ ನಂತರ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಗೆ ಬರ್ತಾನೆ. ಒಂದು ವೇಳೆ ಅವಳ ಒಂದು ಆಕರ್ಷಣೆಯಲ್ಲಿ ತಾನು ಸಿಕ್ಕು ಬಿದ್ದಿದ್ರೆ ತನಗೆ ಇವತ್ತೆ ಕೊನೆ ರಾತ್ರಿ ಆಗಬೇಕಾಗಿತ್ತು ಅಂತ ಕೂಡ ಅಂದ್ಕೊಳ್ತಾನೆ. ಅದ್ರ ಜೊತೆಗೆ ರಾಜೇಶ್ವರಿಯ ನೆನಪು ಕೂಡ ಬರುತ್ತೆ. ಅವಳು ಹಾಗೆ ಇವಳು ತನ್ನನ್ನು ಅಣ್ಣಯ್ಯ ಅಂತ ಕರಿಬಾರ್ದಿತ್ತ ಅಂತ ಕೂಡ ಹಂಬಲಿಸ್ಕೊಳ್ತಾರೆ. ಇನ್ನು ಸೀತಾರಾಮಯ್ಯ ಕನಸು ಕಟ್ಟಿಕೊಂಡು ಸಂತೋಷ ಪಡ್ತಾ ಇರ್ತಾರೆ. ಏಕೆ ಅಂತಂದರೆ ಮಾರನೇ ದಿವಸ ಅವರು ಜಾಜಿಹಳ್ಳಿಗೆ ಹೋಗಬೇಕಾಗಿರುತ್ತೆ. ಮರುದಿವಸ ಬೆಳಗ್ಗೆ ಆಗುತ್ತೆ. ಸುಮಾರು 10 ಗಂಟೆ ಹೊತ್ತಿಗೆ ಜಾಜಿಹಳ್ಳಿಗೆ ಬರ್ತಾರೆ. ಕಲ್ಲು ಮಂಟಪದ ಹತ್ರ ಕಾರನ್ನು ನಿಲ್ಲಿಸಿ ಹಾರನ್ನು ಮಾಡ್ತಾರೆ. ಶಾಸ್ತ್ರಿಗಳು ಹೊರಗಡೆಗೆ ಬಂದು ನೋಡ್ತಾರೆ. ಅವರು ಆಗ್ತಾನೆ ಕಾಳಿಕಾಂಬೆಯ ಪೂಜೆ ಮಾಡಿ ಮುಗಿಸಿರ್ತಾರೆ. ಬಾ ಶಾಸ್ತ್ರಿ ಬಂಗ್ಲೆಗೆ ಹೋಗೋಣ ಅಂದ್ಬಿಟ್ಟು ತಾವೇ ಕಾರಿನ ಬಾಗಿಲನ್ನು ತೆರೀತಾರೆ. ಒಳಗಡೆ ಒತ್ತರಿಸ್ಕೊಂಡು ಕೂತಿದ್ದಂತಹ ಇಬ್ಬರು ಯುವತಿಯರನ್ನು ಶಾಸ್ತ್ರಿಗಳು ನೋಡ್ತಾರೆ. ಒಳಗೆ ಜಾಗನೇ ಇಲ್ವಲ್ಲ ಸ್ವಾಮಿ, ನಾನು ನಡ್ಕೊಂಡು ಬರ್ತೀನಿ ನಡೀರಿ ಅಂತ ಹೇಳ್ತಾರೆ. ಡ್ರೈವರ್ ಪಕ್ಕ ಬಾರಯ್ಯ, ಕೂತ್ಕೋ ಬಾರಯ್ಯ ಅಂತ ಸೀತಾರಾಮಯ್ಯ ಮತ್ತೆ ಬಲವಂತ ಮಾಡ್ತಾರೆ. ಅಲ್ಲಿ ಅಡುಗೆ ಅವಳು ಕೂತಿರ್ತಾಳೆ. ಉಪಾಯ ಕಾಣದೆ ಶಾಸ್ತ್ರಿಗಳು ಅವಳ ಪಕ್ಕದಲ್ಲೇ ಕೂತ್ಕೋಬೇಕಾಗತ್ತೆ. ಇನ್ನು ಕಾರು ಬಂಗಲೆ ಕಡೆಗೆ ಹೊರಡುತ್ತೆ. ಎಲ್ಲರೂ ಮೌನವಾಗಿರ್ತಾರೆ. ಒಂದು 5 ನಿಮಿಷದಲ್ಲೇ ಬಂಗಲೆ ಸೇರುತ್ತೆ ಆ ಕಾರು. ಶಾಸ್ತ್ರಿಗಳು ಸೀತಾರಾಮಯ್ಯನವರು ಇಳಿತಾರೆ. ಆ ಇಬ್ಬರು ಯುವತಿಯರು ಕೂಡ ಟಿವಿಯಿಂದ ಹೊರಗಡೆಗೆ ನೆಗಿತಾರೆ. ಎಲ್ಲರೂ ಒಳಕ್ಕೆ ನಡೀತಾರೆ. ಡ್ರೈವರು, ಅಡುಗೆಯವಳು ಟಿಫನ್ ಕ್ಯಾರಿಯರ್ನ, ಬುಟ್ಟಿ, ಕೈಚೀಲ ಎಲ್ಲವನ್ನು ತಗೊಂಡು ಅವರನ್ನು ಹಿಂಬಾಲಿಸ್ತಾರೆ. ಸುಮಾರು ಒಂದು 15 ನಿಮಿಷದಲ್ಲಿ ಅಲ್ಲಿ ಕಾಫಿ ತಯಾರಾಗುತ್ತೆ. ಅದರ ಜೊತೆಗೇನೆ ಒಂದೆರಡು ರಸಬಾಳೆ ಹಣ್ಣುಗಳು, ಒಂದೊಂದು ಕಿತ್ತಳೆ ಹಣ್ಣುಗಳು ಇವೆಲ್ಲವೂ ಕೂಡ ಶಾಸ್ತ್ರಿಗಳ ಮುಂದೆ ಬರುತ್ತೆ. ಶಾಸ್ತ್ರಿಗಳು ಕಿತ್ತಳೆ ಹಣ್ಣನ್ನು ಸುಲಿತಾರೆ. ಇದೇನು ಸ್ವಾಮಿ, ಈ ಸಲ ಇದ್ದಕ್ಕಿದ್ದ ಹಾಗೆ ಬಂದುಬಿಟ್ರಲ್ಲ, ಏನಾದರೂ ಕನಸು ಬಿತ್ತಾ ಅಂತ ಕೇಳಿದಾಗ, ರಾತ್ರಿ ಎಲ್ಲ ಒಂದೇ ಕನಸು ಶಾಸ್ತ್ರಿ, ಅದು ಗೌರಿ ಕನಸು ಅಂತೇಳಿ ಹೇಳ್ತಾರೆ. ಅಂದಹಾಗೆ ಆ ಸಾಕ್ಷಿ ನಿಮ್ಮ ಹತ್ರ ಬಂದಿದ್ದೇನು ಸ್ವಾಮಿ ಅಂತ ಶಾಸ್ತ್ರಿಗಳು ಕೇಳ್ತಾರೆ. ಹೌದು ಶಾಸ್ತ್ರಿ, ಬಂದವನು ಕಾಲಿಗೆ ಬಿದ್ದು ಇನ್ಮೇಲೆ ಅವನ ಕಡೆಗೆ ನಾನು ಸಾಕ್ಷಿ ಹೇಳಲ್ಲ ಸ್ವಾಮಿ, ನೀವು ಏನು ಹೇಳಿದ್ರೆ ಹಾಗೆ ಕೇಳ್ಕೊಂಡಿರ್ತೀನಿ ಅಂತ ಹೇಳ್ದ. ಆಗ ನಿನ್ನನ್ನು ಕೂಡ ತುಂಬ ಹೊಗಳ್ದ ಅವನು. ನಿಜವಾಗ್ಲೂ ನಿನ್ನ ಹತ್ರ ತುಂಬ ಪ್ರತಿಭಾಶಾಲಿಯಾದ ಶಕ್ತಿ ಇದೆ ಅಂತ ಸೀತಾರಾಮಯ್ಯ ಹೇಳ್ತಾರೆ. ಅಯ್ಯೋ, ಇದೆಲ್ಲ ಏನು ಮಹಾ ದೊಡ್ಡದು ಬಿಡಿ ಅಂತ ನಾರಾಯಣ ಶಾಸ್ತ್ರಿ ಹೇಳ್ತಾನೆ. ಹೋಗ್ಲಿ, ಆ ದೊಡ್ಡ ಕೆಲಸ ಏನಾಯ್ತಪ್ಪ ಅಂತ ಕೇಳಿದಾಗ, ಗೌಡ್ರನ್ನ ಕರೆಸಿ ಕೇಳ್ರಿ, ನಿಮಗೆ ಗೊತ್ತಾಗತ್ತೆ ಅಂತ ಶಾಸ್ತ್ರಿಗಳು ನಗುತ್ತಾರೆ. ಅಂದರೆ ಗೌಡ್ರಳಿಯ ಅಂತ ಇವರು ಅರ್ಧ ಮಾತಾಡಿದಾಗ, ನಾನು ಮನಸ್ಸು ಮಾಡಿದ್ರೆ ಅವನು ಉಳಿತಾನೇನು ಅಂತ ಶಾಸ್ತ್ರಿ ಟಿವಿಯಿಂದ ಹೇಳ್ತಾನೆ. ಭಲ ಶಾಸ್ತ್ರಿ, ಮೆಚ್ಕೊಂಡೆ ನಿನ್ನ ಅಂದ್ಬಿಟ್ಟು ಶಾಸ್ತ್ರಿಗಳ ಬೆನ್ನ ಮೇಲೆ ಸೀತಾರಾಮಯ್ಯ ಕೈ ಆಡಿಸ್ತಾರೆ. ಆ ಹುಡುಗಿಯರನ್ನು ನೋಡಿದಾಗ ಶಾಸ್ತ್ರಿಗಳಿಗೆ ಮತ್ತೆ ರಾಜೇಶ್ವರಿಯ ನೆನಪಾಗತ್ತೆ. ಅಂದಹಾಗೆ ರಾಜೇಶ್ವರಿ ಏನಾದ್ಲು ಸ್ವಾಮಿ ಅಂತ ಕೇಳಿದಾಗ, ಅಯ್ಯೋ, ಅವಳು ಆವತ್ತೇ ಹೊರಟೋದ್ಲು ಶಾಸ್ತ್ರಿ. ಇಲ್ಲಿಂದ ಹೋಗುವಾಗ್ಲೂ ಜ್ವರ ಬಿಟ್ಟು ಹೋಗಿತ್ತು. ಬೆಂಗಳೂರಿಗೆ ಹೋದ್ಮೇಲೆ ಕಾರ್ ಇಳಿದ್ಲು, ತನ್ನ ಪಾಡಕ್ಕೆ ತಾನು ಹೊರಟೋದ್ಲು. ನಮ್ಮ ಗೋವಿಂದಯ್ಯನ ಅವಳ ಮನೆಗೆ ಕಳಿಸಿದ್ದೆ. ಅವಳು ಈಗ ಆ ಮನೇಲಿ ಇಲ್ವಂತೆ, ಎಲ್ಲಿ ಹೋದ್ಲೋ ಗೊತ್ತಾಗ್ಲಿಲ್ಲ ಅಂತ ಸೀತಾರಾಮಯ್ಯ ಹೇಳ್ತಾರೆ. ಶಾಸ್ತ್ರಿಗಳು ಮೌನವಾಗಿ ತಲೆ ತಗ್ಗಿಸ್ಕೊಂಡಿರ್ತಾರೆ. ಅವ್ರ ಮನಸ್ಸಿನ ತುಂಬಾನು ರಾಜೇಶ್ವರಿನೇ ತುಂಬಿಕೊಂಡಿರ್ತಾಳೆ. ಅಣ್ಣಯ್ಯ ಅಣ್ಣಯ್ಯ ಅಂತ ಅವಳು ಕರೆದ ಹಾಗೆ ಅವ್ರಿಗೆ ಭಾಸ ಆಗ್ತಾ ಇರುತ್ತೆ. ಅಷ್ಟರಲ್ಲಿ ಸೀತಾರಾಮಯ್ಯ ಕಾಫಿ ತಗೊಳಪ್ಪ, ಆರು ಹೋಗುತ್ತೆ ಅಂತ ಎಚ್ಚರಿಸಿದಾಗ ಶಾಸ್ತ್ರಿಗಳು ಕಾಫಿ ಬಟ್ಲನ್ನ ಕೈಗೆ ತಗೊತಾರೆ. ನಾನು ನಾಳೆ ಬೆಳಗ್ಗೆನೆ ಹೊರಟೋಗ್ತೀನಿ ಶಾಸ್ತ್ರಿ ಅಂತ ಹೇಳಿದಾಗ, ಅದೇನು ಸ್ವಾಮಿ ಇಷ್ಟು ಜಾಗ್ರತೆ ಹೊರಟ್ರಿ ಅಂತ ಶಾಸ್ತ್ರಿ ಕೇಳ್ತಾನೆ. ಹೌದಪ್ಪ, ಕೋರ್ಟಲ್ಲಿ ಒಂದು ಅರ್ಜೆಂಟ್ ಕೇಸ್ ಇದೆ, ನಾಳೆ ಹೋಗದೆ ಇದ್ದರೆ ಜಡ್ಜ್ ಕೈಯಲ್ಲಿ ಬಯಸ್ಕೋಬೇಕಾಗತ್ತೆ ಅಂಥೇಳಿ ಸೀತಾರಾಮಯ್ಯ ಹೇಳ್ತಾರೆ. ಹಾಗಾದ್ರೆ ಇವತ್ತು ಯಾಕೆ ಬಂದ್ರಿ ಅಂತ ಇವ್ರು ಕೇಳಿದಾಗ, ಮನಸ್ಸು ತಡೀಲಿಲ್ಲ ಶಾಸ್ತ್ರಿ, ಗೌರಿ ಸಿಕ್ಕೋವರೆಗೂ ನಂಗೆ ಸಮಾಧಾನವೇ ಇರೋಲ್ಲ ಅಂಥೇಳಿ ಹೇಳ್ತಾರೆ. ಪಾಪ ಅವಳು ಮನೆ ಬಿಟ್ಟೇ ಬರೋದಿಲ್ವಲ್ಲ, ಅದಕ್ಕೇನು ಮಾಡ್ತೀರಾ ಅಂತ ಶಾಸ್ತ್ರಿ ಕೇಳಿದಾಗ, ಅವಳು ಹೊರಗಡೆ ತಿರುಗಾಡೋದೇ ಇಲ್ವಾ
ಅಂತ ಸೀತಾರಾಮಯ್ಯ ಕೇಳ್ತಾರೆ. ದಿನಕ್ಕೊಂದ್ಸಲ ಮಲ್ಲಿಗೆ ತೋಟಕ್ಕೆ ಹೋಗಿ ಬರ್ತಾಳೆ, ಅದು ಮನಸ್ಸಿದ್ರೆ ಮಾತ್ರ, ಇಲ್ಲ ಅಂದರೆ ಅದು ಇಲ್ಲ ಅಂತ ಶಾಸ್ತ್ರಿ ಹೇಳ್ತಾನೆ. ಹಾಗಾದರೆ ಅವಳು ನೋಡೋದು ಹೇಗೆ ಅಂತ ಸೀತಾರಾಮಯ್ಯ ಕೇಳಿದಾಗ, ನೀವೇ ಅವ್ರ ಮನೆಗೆ ಹೋಗಿ ಬಂದರೆ ಒಳ್ಳೇದು ಸ್ವಾಮಿ. ಗೌಡರ ದುಃಖವನ್ನು ವಿಚಾರಿಸೋ ನೆಪ ಇಟ್ಕೊಂಡು ಹೋಗಿ, ಹಾಗೆ ಗೌರಿಯನ್ನು ಕೂಡ ಹೊರಗೆ ಕರೆದು ಒಂದೆರಡು ಸಮಾಧಾನದ ಮಾತನ್ನು ಹೇಳಿ, ಹಾಗೆ ಹೇಳುವಾಗ್ಲೇ ಸೂಚನೆ ಕೊಡೋದು ನಿಮಗೆ ಸಾಧ್ಯ ಇಲ್ವೇ ಅಂತ ಹೇಳಿದಾಗ, ಹೌದು ಶಾಸ್ತ್ರಿ, ಇದೇ ಒಳ್ಳೆ ಉಪಾಯ ಅಂತ ಸೀತಾರಾಮಯ್ಯ ಅವನನ್ನು ಮೆಚ್ಕೊಳ್ತಾರೆ. ನಾನು ಹೋಗ್ತೀನಿ ಸ್ವಾಮಿ ಅಂತ ಹೇಳಿಬಿಟ್ಟು ನಾರಾಯಣ ಶಾಸ್ತ್ರಿ ಹೇಳಿದಾಗ, ಒಳ್ಳೆಯದು ಶಾಸ್ತ್ರಿ, ಹೋಗ್ಬಾ, ಹಾಗೆ ಸ್ವಲ್ಪ ವೆಂಕಪ್ಪನವ್ರನ್ನು ಕರೆದು ಬಿಡು, ಅಷ್ಟರಲ್ಲಿ ನಾನು ಗೌಡರ ಮನೆ ಹತ್ರಕ್ಕೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಸೀತಾರಾಮಯ್ಯ ಶಾಸ್ತ್ರಿಗಳನ್ನ ಬೀಳ್ಕೊಟ್ಟು ತಮ್ಮ ವಾಕಿಂಗ್ ಸ್ಟಿಕ್ ಜೊತೆಗೆ ಹೊರಗೆ ಬರ್ತಾರೆ. ಕಾರನ್ನು ಹತ್ತುತ್ತಾರೆ. 2 ನಿಮಿಷದಲ್ಲಿ ಚೆನ್ನೇಗೌಡರ ಮನೆ ಮುಂದ್ಗಡೆ ಕಾರು ನಿಂತ್ಕೊಳ್ಳುತ್ತೆ. ಡ್ರೈವರು ಕಾರ್ ಹಾರನ್ ಮಾಡ್ತಾನೆ. ಒಳಗಡೆ ಇದ್ದ ಗೌಡ್ರು ಹೊರಗಡೆಗೆ ಓಡ್ ಬರ್ತಾರೆ. ಮನೆ ಮುಂದಿದ್ದ ದೊಡ್ಡ ಕಾರು ಮತ್ತು ಅದರಲ್ಲಿದ್ದಂತಹ ಸೀತಾರಾಮಯ್ಯ ಅವರನ್ನು ನೋಡಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ನಮಸ್ಕಾರ ಬುದ್ಧಿ, ಇಷ್ಟು ದೂರ ಈ ಬಡವನ ಮನೆಗೆ ಬಂದುಬಿಟ್ರಿ, ಬನ್ರಿ ಒಳಗೆ ಅಂತ ಕರೀತಾರೆ. ಸೀತಾರಾಮಯ್ಯ ಒಳಗೆ ಬಂದು ತೊಟ್ಟಿ ಅಂಗಳದಲ್ಲಿ ಹಾಸಿದ್ದ ಚಾಪೆ ಮೇಲೆ ಕೂತ್ಕೊತಾರೆ. ಸಮಾಚಾರ ಗೊತ್ತಾಯ್ತು ಗೌಡ್ರೆ, ಇಷ್ಟು ಬೇಗ ಅಳಿಯಂದ್ರಿಗೆ ಹೀಗಾಗತ್ತೆ ಅಂತ ಯಾರು ನೆನೆಸಿದ್ರು, ದೈವ ಮೋಸ ಮಾಡಿಬಿಡ್ತು ಅಂತ ಹೇಳಿದಾಗ, ಏನೋ ಸ್ವಾಮಿ ನಮ್ಮ ಹಣೆ ಬರ, ಆ ಹುಡುಗಿದು ಹೀನ ಅದೃಷ್ಟ ಅಂತ ಹೇಳಿಬಿಟ್ಟು ಗೌಡರು ಹೇಳ್ತಾರೆ. ಎಲ್ಲಿ ನಿಮ್ಮ ಮಗಳು ಅಂತ ಸೀತಾರಾಮಯ್ಯ ಕೇಳ್ತಾರೆ. ಒಳಗವಳೆ ಬುದ್ಧಿ, ಅನ್ನ ನೀರು ಮುಟ್ಟದೆ ಗೋಳಾಡ್ತಿದ್ದಾಳೆ ಅಂತ ಹೇಳಿದಾಗ, ಎಲ್ಲಿ ನೋಡೋಣ ಕರೀರಿ ಈ ಕಡೆ ಅಂತ ಸೀತಾರಾಮಯ್ಯ ಹೇಳ್ತಾರೆ. ಗೌಡರು ಸ್ವತಃ ಒಳಗಡೆ ಹೋಗಿ ಗೌರಿಯನ್ನು ಕರ್ಕೊಂಡು ಬರ್ತಾರೆ. ಅವಳ ಮುಖ ಹತ್ತು ಕಪ್ಪಿಟ್ಟಿರುತ್ತೆ, ಕಣ್ಣುಗಳು ಪಾತಾಳಕ್ಕಿಳಿದ ಹಾಗೆ ಕಾಣಿಸ್ತಾ ಇರುತ್ತೆ. ಈ ಕಡೆ ಬಾ ಗೌರಿ ಅಂತ ಸೀತಾರಾಮಯ್ಯ ಕರೆದಾಗ, ಸೀತಾರಾಮಯ್ಯನವರ ಮಾತಿಗೆ ಬೆಲೆ ಕೊಟ್ಟು ಅವ್ರ ಹತ್ತಿರಕ್ಕೆ ಗೌರಿ ಬರ್ತಾಳೆ. ಪಾಪ, ಎಷ್ಟೊಂದು ದುಃಖಪ್ಪ ಈ ಚಿಕ್ಕ ವಯಸ್ಸಿಗೆ, ಏನು ಅಂದ್ಕೊಂಡ್ರೆ ಏನು, ಸಹಿಸ್ಬೇಕು, ಎಲ್ಲ ಸಹಿಸ್ಕೊಂಡು ಬಾಳ್ಬೇಕು ಅಂತ ಗೌರಿ ಕಡೆಗೆ ನೋಡ್ತಾರೆ. ಅವಳು ತಲೆ ಬಗ್ಗಿಸಿ ನಿಂತಿರ್ತಾಳೆ. ನೋಡಮ್ಮ, ಊಟ ಮಾಡದೇ ಇದ್ರೆ ಮೈ ಕೆಟ್ಟೋಗುತ್ತೆ, ಹಾಗೆ ಹಠ ಹಿಡಿದ್ರೆ ಏನು ಪ್ರಯೋಜನ ಇಲ್ಲ, ಹೋದವನು ವಾಪಸ್ ಬರ್ತಾನ, ಸುಮ್ಮನೆ ಅಳಬಾರ್ದು ಅಂತ ಸೀತಾರಾಮಯ್ಯ ಹೇಳ್ತಾರೆ. ಗೌರಿ ಏನು ಮಾತು ಆಡೋದಿಲ್ಲ, ಯಾರತ್ರ ಹೇಳಿಸ್ಕೊಳ್ಳೋದು ಇಲ್ಲ, ಎದ್ದು ಒಳಗಡೆಗೆ ಹೋಗ್ತಾಳೆ. ಹೋಗುವಾಗ ಒಂದ್ಸಲ ಸೀತಾರಾಮಯ್ಯನವ್ರ ಕಡೆಗೆ ಸುಮ್ಮನೆ ನೋಡ್ತಾಳೆ. ಆದರೆ ಅವಳು ಹಾಗೆ ನೋಡಿದಾಗ ಇವರು ಪ್ರಯತ್ನಪೂರ್ವಕವಾಗಿಯೇ ಕಣ್ಣನ್ನು ಮಿಟಗಿಸ್ತಾರೆ. ಆದರೆ ಅದನ್ನು ಗೌರಿ ನೋಡ್ತಾಳೋ ಇಲ್ವೋ, ಅವಳಂತೂ ಅಲ್ಲಿಂದ ಹೊರಟು ಹೋಗ್ತಾಳೆ. ನಾನು ಬರ್ತೀನಿ ಗೌಡ್ರೆ ಅಂತ ಹೇಳಿಬಿಟ್ಟು ಸೀತಾರಾಮಯ್ಯ ಹೊರಡ್ತಾರೆ. ಇದೇನು ಸ್ವಾಮಿ, ಬಂದವರು ಹಾಗೆ ಹೋಗ್ತಿದ್ದೀರಲ್ಲ ಅಂತ ಹೇಳ್ಬಿಟ್ಟು ಗೌಡ್ರು ಹೇಳಿದಾಗ, ಸುಮ್ಮನೆ ಬಂದೆ ಗೌಡ್ರೆ, ನಿಮ್ಮನ್ನು ವಿಚಾರಿಸ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. ಸ್ವಲ್ಪ ಕೂತ್ಕೊಳ್ಳಿ ಬುದ್ಧಿ, ಒಂದು ಬಟ್ಲು ಹಾಲಾದರೂ ಕುಡೀರಿ ಅಂತ ಅಂದಾಗ, ಅಯ್ಯೋ ಅದೆಲ್ಲ ಯಾಕೆ ಬೇಡ ಅಂತ ಅಂದಾಗ, ಹಂಗನ್ನಬಾರ್ದು ಬುದ್ಧಿ, ನೀವು ಬರೋದೇ ಅಪರೂಪ ಅಂತ ಹೇಳ್ಬಿಟ್ಟು ಗೌಡ್ರು ಮಗಳನ್ನು ಕರೀತಾರೆ. ಹಾಲು ತಗೊಂಬ ಅಂತ ಹೇಳಿದಾಗ 1-2 ನಿಮಿಷದಲ್ಲಿ ಅವಳು ಹಾಲಿನ ಬಟ್ಲ ಜೊತೆಗೆ ಪ್ರತ್ಯಕ್ಷಳಾಗ್ತಾಳೆ. ಸೀತಾರಾಮಯ್ಯನವ್ರಿಗೆ ಅವಳನ್ನು ಇನ್ನೊಂದ್ಸಲ ನೋಡೋ ಅವಕಾಶ ಸಿಕ್ಕತ್ತೆ, ನೋಡ್ತಾರೆ. ಆದರೆ ಆ ನೋಟದಲ್ಲಿ ದುರಾಸೆ ತುಂಬಿರುತ್ತೆ. ಗೌರಿಗೆ ಅದು ಅರ್ಥ ಆಗೋದಿಲ್ಲ. ಪಾಪ ಎಷ್ಟೊಂದು ಮರುಕಮಿಶ್ರಿತ ವಾತ್ಸಲ್ಯದಿಂದ ತನ್ನನ್ನು ನೋಡ್ತಾ ಇದ್ದಾರೆ ಅಂತ ಅವಳು ಅಂದ್ಕೊಳ್ತಾಳೆ. ಹಾಲು ಕುಡಿದ ನಂತರ ಸೀತಾರಾಮಯ್ಯ ಕಾರ್ ಹತ್ತಾರೆ. ಗೌಡ್ರೆ, ಗೌರಿನ ಜೋಪಾನವಾಗಿ ನೋಡ್ಕೊಳ್ಳಿ, ದುಃಖದಲ್ಲಿ ಹುಡುಗಿ ಏನಾದರೂ ಮಾಡ್ಕೊಂಡಾಳು ಅಂತ ಹೇಳ್ಬಿಟ್ಟು ಹಿತಾಶಿಗಳ ಹಾಗೆ ಎಚ್ಚರಿಕೆ ಕೊಡ್ತಾರೆ. ಕಾರು ಹೊರಡುತ್ತೆ. ಆದರೆ ಅವ್ರ ಮನಸ್ಸು ಮಾತ್ರ ಗೌರಿ ಹತ್ರನೇ ಆಸೆಯಿಂದ ಸುತ್ತಾಡ್ತಾ ಇರುತ್ತೆ. ಇನ್ನು ಕಾರ್ ಬಂಗ್ಲೆಗೆ ಬರೋಷ್ಟೊತ್ತಿಗಾಗಲೇ ಊಟ ಸಿದ್ಧವಾಗಿರುತ್ತೆ. ಸೀತಾರಾಮಯ್ಯ ಯಥಾ ಪ್ರಕಾರ ತಮ್ಮ ಇಬ್ಬರು ಕಾಮಿನಿಯರ ಜೊತೆಗೆ ಕೂತ್ಕೊಂಡು ನಿಧಾನವಾಗಿ ಊಟ ಮಾಡ್ತಾರೆ. ಆನಂತರ ಒಂದು ಬಟ್ಲು ರಮ್ ಕುಡಿತಾರೆ. ಹಾಸಿಗೆ ಮೇಲೆ ಮರುಕೊಳ್ತಾರೆ. ಅರ್ಧ ಗಂಟೆ ಹೊತ್ತಿಗೆ ಜಂಪು ನಿದ್ದೆ ಹತ್ತುತ್ತೆ. ಆನಂತರ ಎದ್ದು ಮಹಡಿ ಮೇಲಿನ ಬಿಸಿಲು ಮಂಚಿಗೆಯಲ್ಲಿ ಕುರ್ಚಿ ಹಾಕ್ಕೊಂಡು ಕೂತ್ಕೊಂಡು ಹೊರಗಡೆ ಇದ್ದದನ್ನೆಲ್ಲ ನೋಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಮಧ್ಯಾಹ್ನ ಸುಮಾರು 2 ಗಂಟೆ ಆಗಿರುತ್ತೆ. ಮೋಡನು ಕವಿದಿರೋದ್ರಿಂದ ಬಿಸಿಲು ಹೆಚ್ಚಿರೋದಿಲ್ಲ. ಮಳೆ ಪರಿಮಳವನ್ನು ಹೊತ್ತು ಗಾಳಿ ಮೆಲ್ಲಗೆ ಬೀಸ್ತಾ ಇರುತ್ತೆ. ಜಾಜಿಹಳ್ಳಿಯ ಹೊಲಗಳಲ್ಲಿ ಸೊಂಪಾಗಿ ಬೆಳೆದು ಬೆಳೆ ಕುಯ್ಲಿಗೆ ಬಂದಿರುತ್ತೆ. ದೂರದಲ್ಲಿ ಕಾಣುತ್ತಿದ್ದ ಊರಿನ ಕೆರೆಯಲ್ಲಿ ನೀರು ಬರದಾಗಿದ್ದು ಕೂಡ ಕಾಣಿಸ್ತಾ ಇರುತ್ತೆ. ಸೀತಾರಾಮಯ್ಯ ಆ ಕಳೆಗುಂದಿದ ನಿಸರ್ಗದ ಸೊಬಗನ್ನು ನೋಡ್ತಾ ಕೂತಿರ್ತಾರೆ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅವರು ಇನ್ನೂ ಹಾಗೆ ದಿಟ್ಟಿಸಿ ನೋಡಿದಾಗ ಗೌರಿ ಒಂದು ಸಣ್ಣ ಬುಟ್ಟಿಯನ್ನು ಕಂಕಳಲ್ಲಿ ಇಟ್ಕೊಂಡು ಬರ್ತಾ ಇರೋದು ಕಾಣುತ್ತೆ. ಬಹುಶಃ ಮಲ್ಲಿಗೆ ತೋಟಗಳ ಕಡೆಗೆ ಹೋಗ್ತಾ ಇದ್ದಾಳೇನೋ ಅಂತ ಭಾವಿಸ್ತಾರೆ.
ಎಲ್ಲಿಗೆ ಹೋದರೂ ಕೂಡ ಅವರ ಈ ಬಂಗ್ಲೆ ಮುಂದೆನೇ ಹಾದು ಹೋಗಬೇಕು. ತಕ್ಷಣ ಸರಸರ ಮೆಟ್ಟಿಲಿಳಿದು ಕೆಳಗೆ ಬಂದು ಹೊರಬಾಗ್ಲ ಹತ್ರ ನಿಂತ್ಕೊತಾರೆ. ಎಲ್ಲೋ ನೋಡ್ತಾ ಇರೋರು ಹಾಗೆ ನಿಂತ್ಕೊಳ್ತಾರೆ. ಅಷ್ಟೊತ್ತಿಗೆ ಗೌರಿ ಬಂದೇ ಬರ್ತಾಳೆ. ತಕ್ಷಣ ಅವಳ ಕಡೆ ತಿರುಗ್ತಾರೆ. ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಾ ಇದೆಯಾ ಗೌರಿ ಅಂತ ಕೇಳಿದಾಗ ಅವಳು ಏನು ಮಾತಾಡದೆ ತಲೆ ತಗ್ಗಿಸ್ತಾಳೆ. ತೋಟದ ಹತ್ರಕ್ಕೆ ಹೋಗ್ತಿದ್ದೀನಿ ಅಂತಾಳೆ. ಒಬ್ಬಳೆ ಹೋಗ್ತಾ ಇದೆಯಲ್ಲ ಅಂತ ಅಂತಾರೆ. ಇಲ್ಲ, ನಮ್ಮಪ್ಪ ಬರ್ತಾರೆ ಅಂತ ಅವಳು ಹೇಳ್ತಾಳೆ. ಓ ಸರಿ ಅಂತ ಹೇಳ್ಬಿಟ್ಟು ಸೀತಾರಾಮಯ್ಯ ಅಂತಾರೆ. ಗೌರಿ ಮುಂದೆ ಹೊರಡ್ತಾಳೆ. ಅವಳೊಂದು 4 ಹೆಜ್ಜೆ ಇಡೋ ಅಷ್ಟರಲ್ಲಿ ಗೌರಿ ಗೌರಿ ಅಂತ ಮತ್ತೆ ಸೀತಾರಾಮಯ್ಯ ಕರೀತಾರೆ. ಯಾಕೆ ಬುದ್ಧಿ ಅಂತ ಗೌರಿ ಕೇಳಿದಾಗ ಬಾಯಿಲ್ಲಿ ಅಂದ್ಬಿಟ್ಟು ಸೀತಾರಾಮಯ್ಯ ಬಂಗ್ಲೆ ಒಳಗೆ ನಡೀತಾರೆ. ಗೌರಿ ಹಿಂತಿರುಗಿ ಬಂದು ಅವರನ್ನು ಹಿಂಬಾಲಿಸ್ತಾಳೆ. ಅವರು ಅವಳನ್ನು ಕೂಡ್ಲಿಕ್ಕೆ ಹೇಳಿಬಿಟ್ಟು ತಾವು ಒಳಗಡೆ ಹೋಗ್ಬಿಟ್ಟು 1-2 ಕಿತ್ತಲೆ ಹಣ್ಣು, 1 ಬಿಸ್ಕತ್ತಿನ ಪೊಟ್ಟಣವನ್ನು ತಂದು ಅವಳು ಕೈಗಿಡ್ತಾರೆ. ತಿನ್ನು, ಇಲ್ಲೇ ಸುಲಿದು ತಿನ್ನು ಅಂತ ಹೇಳಿದಾಗ ಅವಳು ಏನು ಮಾತಾಡದೆ ಸುಮ್ಮನೆ ಇರ್ತಾಳೆ. ಹೀಗೆ ನಗ್ತಾ ನಗ್ತಾ ಇರಬೇಕು ಗೌರಿ ಅಂತ ಹೇಳಿಬಿಟ್ಟು ನಿಧಾನವಾಗಿ ಅವಳ ಗಲ್ಲವನ್ನು ಹಿಡ್ಕೋತಾರೆ. ಅವಳಿಗೆ ಇದು ಸಹಿಸಕ್ಕಾಗಲ್ಲ, ಆದರೂ ಸುಮ್ಮನಿರ್ತಾಳೆ. ಅದು ಸಲಿಗೆ ಅಂತ ಭಾವಿಸ್ಕೊಂಡು ಅವರು ಅವಳ ಕೆನ್ನೆಯನ್ನು ಚುಂಬಿಸೋಕ್ಕೆ ಅಂದ್ಬಿಟ್ಟು ಮುಂದೆ ಬರ್ತಾರೆ. ಆಗ ಗೌರಿ ದೂರ ಸರಿದು ನಿಂತ್ಕೊಳ್ತಾಳೆ. ಯಾಕೆ ಗೌರಿ, ನಾನು ಚೆನ್ನಾಗಿಲ್ವಾ ಅಂದ್ಬಿಟ್ಟು ಅವಳ ಹತ್ರಕ್ಕೆ ನಡೆದು ಬರ್ತಾರೆ. ಮುಂದಿನ ಘಟ್ಟವನ್ನು ಗೌರಿ ಊಹೆ ಮಾಡ್ಕೊಳ್ತಾಳೆ, ಕಿರಿಚ್ಕೊಳ್ತಾಳೆ. ಅಪ್ಪ ಅಪ್ಪ ಅಯ್ಯೋಯ್ಯೋ ಅಂತ ಕೂಕ್ಕೊಂತಾಳೆ. ಸೀತಾರಾಮಯ್ಯ ಒಂದೇ ನೆಗತಕ್ಕೆ ಹಾರಿ ಅವಳ ಬಾಯನ್ನು ಮುಚ್ತಾರೆ. ಅಷ್ಟರಲ್ಲಿ ಬಾಗಿಲು ನೂಕ್ಕೊಂಡು ಚೆನ್ನಗೌಡರು ಒಳಗೆ ಬರ್ತಾರೆ. ಅವರನ್ನು ಕಂಡು ಸೀತಾರಾಮಯ್ಯ ಹೆದರ್ಕೊತಾರೆ. ಮೆಲ್ಲಿಗೆ ನುಸುಳ್ಕೊಂಡು ಒಳಗೆ ಓಡ್ತಾರೆ. ಗೌರಿ ಹತ್ಕೊಂತ ತಂದೆ ಕಾಲುಗಳ ಹತ್ರಕ್ಕೆ ಬಂದು ಬೀಳ್ತಾಳೆ. ಇಲ್ಲಿ ಯಾಕೆ ಬಂದೆ ಗೌರಿ ಅಂತ ತಂದೆ ಕೇಳಿದಾಗ ಗೌರಿ ನಡೆದ ಸಂಗತಿಯನ್ನೆಲ್ಲ ವಿವರಿಸ್ತಾಳೆ. ಅಳಬೇಡ, ಸುಮ್ಮನಿರು ತಾಯಿ, ಹಾಲು ಅಂತ ಕುಡಿಯೋಕೆ ಹೋದರೆ ಅದು ವಿಷ ಆಗೋ ಕಾಲ ಇದು ಅಂತ ಹೇಳಿಬಿಟ್ಟು ಗೌಡ್ರು ಗೌರಿಯನ್ನು ಕರ್ಕೊಂಡು ತೋಟದ ಕಡೆಗೆ ಹೋಗದೆ ನೇರವಾಗಿ ವೆಂಕಪ್ಪನವರ ಮನೆ ಹತ್ತಿರಕ್ಕೆ ಬರ್ತಾರೆ. ನಾನೇ ಹೇಳ್ಕೊಳ್ಸೋಣ ಅಂತ ಬಂದೆ, ಅಷ್ಟೊತ್ತಿಗೆ ನೀವೇ ಬಂದ್ರಲ್ಲ, ಬನ್ನಿ ಗೌಡ್ರಿ. ಓ ಇದೇನು ಗೌರಿನೂ ಬಂದಿದ್ದಾಳೆ ಬಾಮ್ಮ ಅಂದ್ಬಿಟ್ಟು ವೆಂಕಪ್ಪನವರು ಬಹಳ ಸಂಭ್ರಮದಿಂದ ಅವರನ್ನು ಸ್ವಾಗತ ಮಾಡ್ತಾರೆ. ಗೌಡರು ಮತ್ತು ಗೌರಿ ಒಳಗಡೆ ಬಂದು ಕೂತ್ಕೊತಾರೆ. ಒಳಗೆ ಹೋದ್ಮೇಲೆ ವೆಂಕಪ್ಪನವರು ಸ್ವಲ್ಪ ಹೊತ್ತಿನ ನಂತರ 2 ಲೋಟ ನೀರು, 1-2 ಎಲೆಗಳಲ್ಲಿ ಹೋಳಿಗೆ ಚಿತ್ರಾನ್ನ ಹಾಕಿ 2 ತಟ್ಟೆಗಳನ್ನು ಎಲ್ಲವನ್ನು ತಂದವ್ರ ಮುಂದೆ ಇಡ್ತಾರೆ. ಇದೇನು ಸ್ವಾಮಿ ಅಂತ ಗೌಡ್ರ ತಬ್ಬಿಬ್ಬಾದಾಗ, ನಾನು ನೆನ್ನೆನೇ ಹೇಳಲಿಲ್ವಾ ಗಂಡಿನ ಕಡೆಯವರು ಬರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಂದವರ ಬುದ್ಧಿ ಅಂತ ಕೇಳಿದಾಗ ಹ್ಞೂ ಬೆಳಗ್ಗೆನೆ ಬಂದರು ಅಂತ ವೆಂಕಪ್ಪ ಹೇಳ್ತಾರೆ. ಮಗನ ನೋಡಿ ಒಪ್ಕೊಂಡ್ರಾ ಅಂತ ಹೇಳಿದಾಗ ಹ್ಞೂ ಒಪ್ಕೊಂಡಿದ್ದಾರೆ, ಇನ್ನು ಹುಡುಗ ಬಂದು ನೋಡಿಲ್ಲ, ಅವ್ನು ಬಂದು ನೋಡಿದ್ಮೇಲೆ ಮುಂದಿನ ಮಾತು ಅಂತ ವೆಂಕಪ್ಪ ಹೇಳ್ತಾರೆ. ಹೌದು ಬುದ್ಧಿ ಅಂತ ಹೇಳಿಬಿಟ್ಟು ಗೌಡರು ಚಿತ್ರಾನ್ನದ ಒಂದು ತುತ್ತನ್ನು ಬಾಯಲ್ಲಿ ಇಟ್ಕೊತಾರೆ. ಆದರೆ ಅದು ಅವ್ರ ಗಂಟ್ಲಲ್ಲಿ ಇಳಿಯೋದಿಲ್ಲ. ಗೌರಿನೂ ಸುಮ್ಮನೆ ಕೂತಿರ್ತಾಳೆ. ಆಗ ವೆಂಕಪ್ಪನವರು, ಯಾಕಮ್ಮ ಸುಮ್ಮನೆ ಕೂತ್ಕೊಂಡೆ, ತಿನ್ನು ತಾಯಿ, ಇದು ನಿಮ್ಮ ಮನೇನೆ ಅಂತ ಅನ್ಕೊಮ್ಮ, ನಾಚಿಕೆ ಪಡಬೇಡ ಅಂತ ಹೇಳ್ಬಿಟ್ಟು ವೆಂಕಪ್ಪನವರು ಹೇಳ್ತಾರೆ. ಬೀಗರು ಆಗಕ್ಕೆ ಅಂತ ಬಂದಿದ್ದಂತಹ ಬೆಂಗಳೂರಿನ ನಾಗಪ್ಪ ಮತ್ತು ಅವರ ಹೆಂಡತಿ ನರಸಮ್ಮ ಅವತ್ತೇ ಹಿಂತಿರುಗಬೇಕು ಅಂತ ಹಠ ಹಿಡಿದಿರ್ತಾರೆ. ಇನ್ನೂ 2 ದಿನ ಇದ್ದು ಹೋಗಿ ಅಂದ್ಬಿಟ್ಟು ವೆಂಕಪ್ಪನವರು ಒತ್ತಾಯ ಮಾಡ್ತಿರ್ತಾರೆ. ಆದರೆ ಮನೆಯಲ್ಲಿರೋ ತಮ್ಮ ಒಬ್ಬನೇ ಮಗನಿಗೆ ಅಡುಗೆ ಮಾಡೋಕ್ಕೆ ಬರೋದಿಲ್ಲ, ಹಾಗಾಗಿ ನಾವು ಹೋಗಲೇಬೇಕು ಅಂತ ಹೇಳಿಬಿಟ್ಟು ಬಂದಿದ್ದಂತಹ ಮುಂದಿನ ಬೀಗರಾಗ್ತಕ್ಕಂತಹ ನಾಗಪ್ಪ ನರಸಮ್ಮ ಅವರು ಕಾರಣ ಹೇಳಿ ಹೊರಡೋ ಸಿದ್ಧತೆ ಮಾಡ್ತಾ ಇರ್ತಾರೆ. ಅವ್ರ ಮಗನ ಹೆಸರು ಸುಬ್ರಾಯ ಅಂದ್ಬಿಟ್ಟು. ಅವನು ಬೆಂಗಳೂರಲ್ಲಿ ಒಂದು ಮುನ್ಸಿಪಲ್ ಹೈಸ್ಕೂಲಲ್ಲಿ ಉಪಾಧ್ಯಾಯ ಆಗಿರ್ತಾನೆ. ಮಂಡ್ಯದ ಹತ್ತಿರ ಇದ್ದ ಒಂದು ಹಳ್ಳಿನಲ್ಲಿ ಅವ್ರಿಗೆ ಬೇಕಾದಷ್ಟು ಆಸ್ತಿ ಪಾಸ್ತಿ ಎಲ್ಲ ಇರುತ್ತೆ. ತಾಯಿ ತಂದೆಯರಿಗೆ ಒಬ್ಬನೇ ಮಗ, ಸುಮಾರು 25 ವರ್ಷ ಆಗಿರುತ್ತೆ. ಒಳ್ಳೆ ನಿಲುವಲ್ಲಿ ಬೆಳೆದಿರ್ತಾನೆ. ಬಿಳಿ ಮೈ ಬಣ್ಣದ ಲಕ್ಷಣವಂತವಾದ ಹುಡುಗ ಅವನು. ಅವನಿಗೆ ತಮ್ಮ ಮಗಳು ಸರಸ್ವತಿಯನ್ನು ಕೊಟ್ಟು ವಿವಾಹ ಮಾಡಬೇಕು ಅಂತ ವೆಂಕಪ್ಪನವರು ಆಸೆ ಪಟ್ಟಿರ್ತಾರೆ. ಇನ್ನು ನಾಗಪ್ಪ ಮತ್ತು ನರಸಮ್ಮ ಸರಸ್ವತಿಯನ್ನು ನೋಡಿ ಮೆಚ್ಚಿಕೊಂಡಿರ್ತಾರೆ. ಆದರೂ ಕೂಡ ತಮ್ಮ ಮಗ ನೋಡಿ ಒಪ್ಪಬೇಕಲ್ಲ, ಹಾಗಾಗಿ ನಮ್ಮ ಸುಬ್ರಾಯನನ್ನು ಕಳಿಸ್ಕೊಡ್ತೀವಿ, ಅವನು ಹುಡುಗಿ ನೋಡಲಿ ಅಂತ ನಾಗಪ್ಪ ಹೇಳ್ತಾರೆ. ವೆಂಕಪ್ಪ ಅವರು ಕೂಡ ಆ ಮಾತಿಗೆ ಒಪ್ಕೊಳ್ತಾರೆ. ಅವನಿಗೆ ಇವಾಗ ರಜಾ ಇಲ್ಲ, 1-2 ದಿನ ರಜಾ ಸಿಕ್ಕಿದ್ರೆ ಅವನಿಗೆ ತೃಪ್ತಿ ಇಲ್ಲ, ಬೆಂಗಳೂರು ಬಿಟ್ಟು ಹೊರಡಲ್ಲ ಅವನು ಅಂತ ನರಸಮ್ಮನವ್ರು ಹೇಳ್ತಾರೆ. ಹಾಗಾದರೆ ಯಾವಾಗ ಕಳಿಸ್ತೀರಾ ಅಂತ ಕೇಳಿದಾಗ ನಾವು ಹೇಗೆ ಹೇಳೋದು, ಅವನಿಗೆ ಯಾವಾಗ ಬಿಡು ಬರುತ್ತೋ ಗೊತ್ತಿಲ್ಲ, ಅವನಿಗೆ ಯಾವಾಗ ಇಷ್ಟ ಆದರೆ ಆವಾಗ
ಹೊರಟು ಬರ್ತಾನೆ ಅಂತ ಅವ್ರು ಹೇಳ್ತಾರೆ. ಹಾಗೆ ಆಗಲಿ, ಬರೋ ಮುಂದೆ ಒಂದು ಕಾಗದ ಬರೆದ್ರೆ ನಾನು ಸ್ಟೇಷನ್ನಿಗೆ ಬರ್ತೀನಿ ಅಂತ ವೆಂಕಪ್ಪ ಹೇಳ್ತಾರೆ. ಹಾಗೆ ಆಗಲಿ ಅಂತ ಹೇಳ್ಬಿಟ್ಟು ನಾಗಪ್ಪ ನರಸಮ್ಮ ಇಬ್ಬರು ಹೊರಗಡೆಗೆ ಬರ್ತಾರೆ. ಸಿದ್ಧವಾಗಿದ್ದ ಗಾಡಿಯನ್ನು ಹತ್ತುತ್ತಾರೆ. ಅದು ರೈಲ್ವೆ ಸ್ಟೇಷನ್ ಕಡೆಗೆ ಹೊರಡುತ್ತೆ. ವೆಂಕಪ್ಪನವರು ತೃಪ್ತಿಗೊಂಡವರು ಹಾಗೆ ನಿಟ್ಟುಸಿರು ಬಿಟ್ಟು ಒಳಗೆ ಬರ್ತಾರೆ. ಅಷ್ಟರಲ್ಲಿ ಸರಸ್ವತಿ ಗೌಡರಿಗೆ ಗೌರಿಗೆ ಕೈಗೆ ನೀರು ಹಾಕಿ ಒಂದೊಂದು ಬಟ್ಲು ಕಾಫಿಯನ್ನು ಕೂಡ ತಂದು ಕೊಟ್ಟಿರ್ತಾಳೆ. ಅಷ್ಟರಲ್ಲಿ ಬಂದು ವೆಂಕಪ್ಪನವರನ್ನ ಗೌಡ್ರು ಕೇಳ್ತಾರೆ, ಕಳಿಸೇ ಬಿಟ್ರ ಬುದ್ಧಿ ಬೀಗರನ್ನ ಅಂತ ಅಂದಾಗ, ಏನು ಮಾಡೋದು, ಎಷ್ಟು ಬಲವಂತ ಮಾಡಿದ್ರು ಅವರು ನಿಲ್ಲಿಸ್ಕೊಳಕ್ಕಾಗಲಿಲ್ಲ, ಹೊರಟು ಬಿಟ್ರು ಅಂತ ಹೇಳ್ಬಿಟ್ಟು ವೆಂಕಪ್ಪ ಹೇಳ್ತಾರೆ. ಪಾಪ ಅವ್ರದ್ದೇನು ತಾಪತ್ರಯನೋ, ಹೋಗ್ಲಿ ಬಿಡಿ ಅಂದ್ಬಿಟ್ಟು ಗೌಡ್ರು ಕಾಫಿ ಬಟ್ಲನ್ನು ಕೈಗೆ ತಗೊತಾರೆ. ಇವತ್ತೇನು ಗೌರಿನೂ ಕರ್ಡ್ಕೊಂಡು ಹೊರಟುಬಿಟ್ಟಿದ್ದೀರಲ್ಲ ಅಂತ ವೆಂಕಪ್ಪನವರು ಲಘುವಾಗಿ ಕೇಳ್ತಾರೆ. ಕುಡಿತಿದ್ದ ಕಾಫಿಯನ್ನು ಅಷ್ಟಕ್ಕೆ ನಿಲ್ಲಿಸ್ಬಿಟ್ಟು ಗೌಡ್ರು ಬಂಗ್ಲೆಯಲ್ಲಿ ಆದ ಪ್ರಸಂಗವನ್ನು ವರ್ಣಿಸ್ತಾರೆ. ಗೌರಿ ತಲೆ ತಗ್ಗಿಸ್ಕೊಂಡು ನಿಂತುಬಿಟ್ಟಿರ್ತಾಳೆ. ವೆಂಕಪ್ಪನವ್ರ ಮುಖ ನಿರ್ವಿಕಾರವಾಗಿರುತ್ತೆ, ಆದರೆ ಅವರ ಮನಸ್ಸು ಕಿಡಿಕಿಡಿಯಾಗೋಗ್ಬಿಟ್ಟಿರುತ್ತೆ. ಸೀತಾರಾಮಯ್ಯನವರ ಈ ಮೃಗನೀತಿ ಅವರಿಗೆ ತಿಳಿದ ವಿಷಯವೇ ಆಗಿರುತ್ತೆ. ಎಷ್ಟೊಂದು ಜನ ಹೆಣ್ಣು ಮಕ್ಕಳು ಅವರ ದುರ್ನೀತಿಯ ದಳ್ಳೂರಿಗೆ ಸಿಲುಕಿ ಬಹಳ ಹಾಳು ಮಾಡ್ಕೊಂಡಿರೋದನ್ನು ಕೂಡ ಅವರು ಕಂಡಿರ್ತಾರೆ. ಅಯ್ಯೋ, ಎಂಥದು ಈ ಥರದ ಪರಿಸ್ಥಿತಿ ಬಂತು ಅಂತ ಮಮ್ಮಲ ಮರಗ್ತಾರೆ. ಆದರೆ ನಮ್ಮ ಈ ಗೌರಿಗೆ ಇಂತಹ ದುರ್ಭಾಗ್ಯ ಪ್ರಸಂಗ ಬರುತ್ತೆ ಅಂತ ಅವ್ರು ಯಾವತ್ತೂ ಊಹೆ ಮಾಡೇ ಇರೋದಿಲ್ಲ. ಗೌಡ್ರೆ, ಇಂಥ ಪಿಶಾಚಿಗಳನ್ನ ಇಟ್ಕೊಂಡು ನಾವೇನು ಮಾಡೋಕ್ಕಾಗತ್ತೆ, ಮುಖ್ಯ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು ಅಂಥೇಳಿ ಹೇಳ್ತಾರೆ. ಅದು ನಿಜ ಸ್ವಾಮಿ ಅಂತ ಗೌಡ್ರು ಹೇಳ್ತಾರೆ. ನನ್ನನ್ನು ಯಾಕೋ ಬರೆ ಹೇಳಿದ್ರು ಸೀತಾರಾಮಯ್ಯ, ಅವರು ಬಲಗೈಯಾಗಿದ್ದಂತಹ ಆ ನಾರಾಯಣ ಶಾಸ್ತ್ರಿ ಬೆಳಗ್ಗೆನೆ ಬಂದು ಹೇಳಿದ್ರು, ನಾನಿನ್ನೂ ಹೋಗಿಲ್ಲ ಅಂತ ವೆಂಕಪ್ಪ ಹೇಳಿದಾಗ, ಯಾಕೆ ಸ್ವಾಮಿ ಅಂತ ಗೌಡ್ರು ಕೇಳ್ತಾರೆ. ನಾನು ಕಾಣೆ ಗೌಡ್ರೆ, ಹೋದ್ಮೇಲೆ ಏನು ಅಂತ ಗೊತ್ತಾಗುತ್ತೆ ಅಂತ ವೆಂಕಪ್ಪ ಅಂತಾರೆ. ಸರಿ, ಅಲ್ಲಿಂದ ಗೌಡ್ರು ಮತ್ತು ಗೌರಿ ಹೊರಡಕ್ಕೆ ಸಿದ್ಧವಾಗಿ ನಿಂತ್ಕೊತಾರೆ. ನಡೆದ್ರೆ ಸೌದೆ ಹೋಗ್ತಾಳೇನೋ ಅನ್ನೋಷ್ಟು ಮಟ್ಟಿಗೆ ಆ ಮಗಳನ್ನು ಬೆಳೆಸಿದ್ರಿ, ಇನ್ಮೇಲೂ ಹಾಗೆ ನೋಡ್ಕೋಬೇಕು ಗೌಡ್ರೆ. ಗೌರಿ ಇನ್ನು ಚಿಕ್ಕ ಹುಡುಗಿ, ಈ ಚಿಕ್ಕ ವಯಸ್ಸಲ್ಲಿ ದೊಡ್ಡ ದುಃಖದಲ್ಲಿದ್ದಾಳೆ. ಈ ದುಃಖದಲ್ಲಿ ಅವಳನ್ನು ನೀವು ತುಂಬ ಜೋಪಾನವಾಗಿ ನೋಡ್ಕೋಬೇಕು. ಆದರೆ ಈ ಗೌರಿ ಕೂಡ ತುಂಬ ತಿಳುವಳಿಕೆ ಇರೋ ಮಗು. ಅವಳ ತಿಳುವಳಿಕೆ, ಅವಳ ಒಳ್ಳೆತನನೇ ಅವಳನ್ನು ಕಾಪಾಡುತ್ತೆ ಅಂತ ವೆಂಕಪ್ಪ ಸಮಾಧಾನ ಹೇಳ್ತಾರೆ. ಆಗಲಿ ಸ್ವಾಮಿ ಅಂತ ಹೇಳಿಬಿಟ್ಟು ಗೌಡ್ರು ಗೌರಿ ಜೊತೆಗೆ ಹೊರಡ್ತಾರೆ. ತುಂಬ ಭಾರವಾದ ಮನಸ್ಸಿನಿಂದ ಹೊಸರನ ಹತ್ತಿರಕ್ಕೆ ಬಂದಾಗ, ಸ್ವಾಮಿ ನಾಳೆ ಒತ್ತಾರೆನೇ ಹೋಗೋಣ ನೀವು ಚಿನ್ನಪ್ಪನ ತಾವ್ಗೆ ಅಂತ ಕೇಳ್ತಾರೆ. ಹೋಗೋಣ, ಅದಕ್ಕೇನಂತೆ, ಬೆಳಗಿನ ಜಾವದಲ್ಲೇ ಇಲ್ಲಿಗೆ ಬಂದುಬಿಡಿ ಅಂತ ಹೇಳಿಬಿಟ್ಟು ವೆಂಕಪ್ಪನವರು ಒಳಗೆ ಬಂದು ಅಂಗಳದಲ್ಲಿ ಕೂತ್ಕೊತಾರೆ. ಅವ್ರ ಮನಸ್ಸು ತುಂಬ ಅಸ್ತವ್ಯಸ್ತವಾಗಿರುತ್ತೆ. ಸೀತಾರಾಮಯ್ಯನವರ ವರ್ತನೆಯನ್ನು ಕೇಳಿ ಅವರಿಗೆ ಬಹಳ ನೋವಾಗಿರುತ್ತೆ. ಚಂದೂರಯ್ಯನ ಮಾತು ಕೂಡ ನೆನಪಾಗಿರುತ್ತೆ. ಜಾಜಿಹಳ್ಳಿಗೆ ಏನೋ ವಿಪತ್ತು ಕಾದಿದೆ ಅನ್ನೋ ಭವಿಷ್ಯವಾಕ್ಯ ಕ್ರಮೇಣ ಕಾರ್ಯಗತ ಆಗ್ತಾ ಇದೆ ಅಂತ ಅವ್ರಿಗೆ ಹೊಳೆಯುತ್ತೆ. ವೆಂಕಟಸ್ವಾಮಿ ಸತ್ತಿದ್ದಕ್ಕೂ ಗೌಡರು ಹೇಳಿದ ಕಾರಣನೇ ನಿಜವಾದರೆ ಇನ್ನು ಜಾಜಿಹಳ್ಳಿ ನಾಮಾವಶೇಷ ಆಗೋದ್ರಲ್ಲಿ ಸಂದೇಹನೇ ಇಲ್ಲ ಅಂತ ನಿಶ್ಚಯ ಮಾಡಿಕೊಳ್ತಾರೆ. ನಾರಾಯಣ ಶಾಸ್ತ್ರಿಗಳು ಮತ್ತು ಸೀತಾರಾಮಯ್ಯ ಇವರೋವರೆಗೂ ಈ ವಿಪತ್ತಿನ ಪರಂಪರೆ ನಾಶ ಆಗೋದೇ ಇಲ್ವೇನೋ ಅಂತ ಹೇಳಿಬಿಟ್ಟು ವೆಂಕಪ್ಪನವರು ದೀರ್ಘ ಚಿಂತನೆಯಲ್ಲಿ ತೊಡಗ್ತಾರೆ. ಅಷ್ಟು ಹೊತ್ತಿಗೆ, ಸ್ವಾಮಿ ವೆಂಕಪ್ಪನವರೇ, ಸ್ವಾಮಿ ಅಂತ ಒಂದು ಧ್ವನಿ ಕೇಳುತ್ತೆ. ಯಾರಪ್ಪ ಇದು ಅಂತ ನೋಡಿದ್ರೆ ಅಲ್ಲಿ ನಾರಾಯಣ ಶಾಸ್ತ್ರಿ ನಿಂತಿರ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.